ಹೊರಗಡೆ ಮಳೆ ಬರ್ತಾ ಇದೆ. ಅಮ್ಮ ಇವತ್ತು ಹೈದರಾಬಾದ್ ಬಿರಿಯಾನಿ ಮಾಡಿಕೊಡ್ತಾರಂತ ಹೇಳಿದ್ದಾರೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀರಾ ಹೇಳಿ? ಮಾಡಿಟ್ಕೊಂಡಿರುವಂತಹ ಚಿಕನ್ಗೆ ಈ ಥರ ಸಣ್ಣದಾಗಿ ಹಸಿಮೆಣಸು ಕಟ್ ಮಾಡಿ ಹಾಕ್ಕೋಬೇಕು. ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಒಂದು ಭಾಗ ಲಿಂಬೆಹಣ್ಣು ರಸನ್ನು ಹಾಕ್ಕೊಂಡಿದ್ದೀನಿ. ನಂತರ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಅರಿಶಿಣ, ಕೊತ್ತಂಬರಿ ಪೌಡರ್, ಜೀರಿಗೆ ಪೌಡರ್, ಗರಂ ಮಸಾಲೆಯನ್ನು ಹಾಕಬೇಕು. ನಂತರ 1 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದರೆ ಈರುಳ್ಳಿನ ಡೀಪ್ ಫ್ರೈ ಮಾಡಿ ಈ ಥರ ಗೋಲ್ಡನ್ ಕಲರ್ ಬಂದಿರುತ್ತಲ್ಲ, ಇದಕ್ಕೆ ಮಿಕ್ಸಪ್ ಮಾಡ್ಕೋಬೇಕು. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ನಾನು ಸ್ವಲ್ಪ ಕಸ್ತೂರಿ ಮೇಥಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾಳೆ ನನ್ನ ಮಗಳು. ಅಮ್ಮನಿಗೆ ನಾನು ಹೆಲ್ಪ್ ಮಾಡ್ತೀನಿ ಗೊತ್ತಾ? ರುಚಿಗೆ ತಕ್ಕ ಉಪ್ಪು ಕೂಡ ಸೇರಿಸ್ಕೊಳ್ಬೇಕು. ನಂತರ ಇದನ್ನು ಮಿಕ್ಸ್ ಮಾಡಿರೋಂಥ ಚಿಕನನ್ನು 30ರಿಂದ 40 ನಿಮಿಷ ಇಡಬೇಕಾಗುತ್ತೆ. ನಂತರ ಯಾವ ಪಾತ್ರೆಯಲ್ಲಿ ನಾವು ಮಾಡ್ತಾಯಿದ್ವಿ ಅದನ್ನು ಯಾವುದೇ ರೀತಿ ಆಯಿಲ್ ಹಾಕದೆ ನೀರು ಎಕ್ಸ್ಟ್ರಾ ನೀರು ಹಾಕಬೇಕಂತಿಲ್ಲ, ಇದರದ್ದೇ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಸ್ಲಿಮ್ಮಲ್ಲಿ ಇದು ಬೇಯಲಿ. ನಂತರ ಇದಕ್ಕೆ ರೈಸ್ ಮಾಡ್ಕೋಬೇಕಾಗುತ್ತೆ. ಯಾವ ಥರ ರೈಸ್ ಮಾಡೋದಂತ ನೋಡೋಣ. ಇಲ್ಲಿ ನಾವು 30 ನಿಮಿಷ ಅಕ್ಕಿನ ನೆನೆಸಿಟ್ಕೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಕುದೀತಿರುವ ನೀರಿಗೆ ಸ್ಪೈಸಿ ಐಟಮ್ಸ್ ಹಾಕ್ಕೊಂಡು ಇದನ್ನ ನಾವು ಬೇಯಿಸ್ಕೋಬೇಕು. ಅಂದರೆ ಚಕ್ಕೆ, ಲವಂಗ, ಸ್ಟಾರ್ ಹೂ, ಆಮೇಲೆ ಅದರಲ್ಲಿ ದಾಲ್ಚಿನ್ನಿ ಎಲೆ ಅಂತ ಬರುತ್ತೆ, ಅದನ್ನ ಸೇರಿಸ್ಕೊಂಡೆ ಅನ್ನವನ್ನು ಮಾಡ್ಕೋಬೇಕು. ನಂತರ ಇದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಈ ಥರ ನಮ್ಗೆ ರೈಸ್ ಸಿಗುತ್ತೆ. ನಂತರ ಇಲ್ಲಿ ನೋಡಿ, ನಾವು ಚಿಕನ್ ಬೇಯಿಸಿಟ್ಟಿರುವಂಥ ಇದು ಚೆನ್ನಾಗಿ ಬೆಂದಿದೆ. ಅದರಲ್ಲಿರುವಂಥ ರಸವನ್ನೆಲ್ಲ ಒಂದು ಪಾತ್ರೆಗೆ ನಾವು ಹಾಕ್ಕೊಳ್ಳೋಣ. ನಂತರ ಆ ಬೇಯಿಸಿರುವಂಥ ಚಿಕನ್ ಮೇಲೆ ರೈಸನ್ನು ಉದುರಿಸ್ಕೊಳ್ಬೇಕು. ಈ ಥರ ರೈಸ್ ಉದುರಿಸಿ ಒಂದು ಪದರ ಈರುಳ್ಳಿಯನ್ನು ಕೂಡ ಚೆನ್ನಾಗಿ ಹಾಕ್ಕೊಳ್ಬೇಕು. ಈರುಳ್ಳಿ ಒಂದು ಪದರ ಹಾಕ್ಕೋಬೇಕು. ನಂತರ ಮತ್ತೆ ರೈಸನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಲೋಟ ಹಾಲಿಗೆ ಸ್ವಲ್ಪ ಅರಿಶಿಣ ಬೆರೆಸಿ ಇದ್ರ ಮೇಲೆ ಅಂದರೆ ಕಲರ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನ ಹಾಕ್ತಾಯಿದ್ದೀವಿ. ಆಮೇಲೆ ಮತ್ತೆ ಅನ್ನವನ್ನು ಸೇರಿಸ್ಕೋಬೇಕು. ಆಮೇಲೆ ಮತ್ತೆ ಇದು ಈರುಳ್ಳಿ ಫ್ರೈ ಮಾಡಿರುವಂಥದ್ದನ್ನು ಮತ್ತೆ ಹಾಕ್ಕೊಳ್ಬೇಕು. ಮತ್ತೊಮ್ಮೆ ಅನ್ನ ಹಾಕಿ ಮತ್ತು ನಾವು ಚಿಕನ್ ಗಸಿಯಲ್ಲಿ ಎತ್ತಿಟ್ಕೊಂಡಿದ್ದೀವಲ್ಲ ಕೊನೆಗೆ, ಅದನ್ನು ಕೂಡ ಅದರ ಮೇಲೆ ಹೀಗೆ ಚೆನ್ನಾಗಿ ಹಾಕಿ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಉದುರಿಸ್ಕೊಂಡು ಅದಕ್ಕೆ ನೋಡಿ, ನಾನು ಒಂದು ಪ್ಲೇಟ್ ಇಟ್ಟು ಒಂದು ಅದಕ್ಕೆ ಸ್ವಲ್ಪ ಸಹ ಗಾಳಿ ಆಡದಾಗೆ ಚೆನ್ನಾಗಿ ಅದನ್ನು ಮುಚ್ಚಿ ಚೆನ್ನಾಗಿ ಕಟ್ಟಿ ಸಾಧಾರಣ ಒಂದು 30 ನಿಮಿಷ ಬಿಟ್ಟರೆ ಚೆನ್ನಾಗಿರುವಂತಹ ದಮ್ ಬಿರಿಯಾನಿ, ನಮಗೆ ಹೈದರಾಬಾದ್ ದಮ್ ಬಿರಿಯಾನಿ ರೆಡಿಯಾಗಿರುತ್ತೆ. ಸೊ ಇದನ್ನು ನನ್ನ ಮಗಳಿಗೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತೇಳಿ ಅವಳೇ ಕಮೆಂಟ್ ಮಾಡ್ತಾಳೆ. ನೀವು ಮನೇಲಿ ಟ್ರೈ ಮಾಡಿ, ಹಂಗೆ ಟೇಸ್ಟ್ ಮಾಡಿ, ಓಕೆನಾ?